ನಮಸ್ಕಾರ. ಇವತ್ತಿನ ನಮ್ಮ ಚರ್ಚೆಗೆ ಸ್ವಾಗತ. ಇಂದು ನಾವು ಜೀವನದ ಒಂದು ಬಹಳ ಮುಖ್ಯವಾದ ಘಟ್ಟ ಅಂದ್ರೆ ವೃದ್ಧಾಪ್ಯದ ಬಗ್ಗೆ ಮಾತಾಡೋಣ. ಈ ಸಮಯದಲ್ಲಿ ಬರುವ ಸವಾಲುಗಳು ಬರೀ ದೇಹಕ್ಕೆ ಮಾತ್ರ ಸೀಮಿತ ಅಲ್ವಾ, ಮನಸ್ಸಿಗೂ ಭಾವನೆಗಳಿಗೂ ಸಂಬಂಧಿಸಿದ್ದು. ಆದ್ರೆ ಚಿಂತೆ ಬೇಡ, ಯಾಕಂದ್ರೆ ನಾವು ಪರಿಹಾರಗಳ ಬಗ್ಗೆನೂ ಮಾತಾಡ್ತೀವಿ. ನಮ್ಮ ಈ ಇಡೀ ವಿಶ್ಲೇಷಣೆ ಪಂಡಿತ್ ಶ್ರೀರಾಮ್ ಶರ್ಮಾ ಆಚಾರ್ಯಜಿಯವರ ವೃದ್ಧೋಂ ಕಿ ಸಮಸ್ಯಾಯಂ ಔರ್ ಸಮಾಧಾನ್ ಅನ್ನೋ ಅದ್ಭುತ ಪುಸ್ತಕದ ಜ್ಞಾನವನ್ನ ಆಧರಿಸಿದೆ. ಹಾಗಾದ್ರೆ ಬನ್ನಿ ಈ ಜ್ಞಾನದ ಪಯಣವನ್ನ ಶುರು ಮಾಡೋಣ. ಈ ವಿಶ್ಲೇಷಣೆಯನ್ನ ಒಂದು ನೇರವಾದ ಪ್ರಶ್ನೆಯೊಂದಿಗೆ ಶುರು ಮಾಡೋಣ. ಈಗ ವಯಸ್ಸಾಯ್ತಾ? ಈ ಒಂದು ಪ್ರಶ್ನೆ ಕೇಳಿದ ತಕ್ಷಣ ನಮ್ಮನ್ನ ನಾವೇ ಒಮ್ಮೆ ನೋಡ್ಕೊಳ್ಳುವಂತೆ ಮಾಡುತ್ತೆ ಅಲ್ವಾ? ಯೌವನದಲ್ಲಿ ಸರಿಯಾದ ತಯಾರಿ ಇಲ್ಲದೆ ವೃದ್ಧಾಪ್ಯ ಬಂದಾಗ ಪಶ್ಚಾತ್ತಾಪ, ಚಿಂತೆಗಳು ಮನಸ್ಸನ್ನ ಆವರಿಸೋದು ತುಂಬಾ ಸಹಜ. ಆದ್ರೆ ಒಂದು ವಿಷಯ ನೆನ್ಪಿಡಿ, ಅತ್ತು ಕೊರಗಿ ಪ್ರಯೋಜನ ಇಲ್ಲ. ಕಳೆದು ಹೋದ ಸಮಯ ವಾಪಸ್ ಬರೋದಿಲ್ಲ. ಈಗ ಬೇಕಾಗಿರೋದು ಧೈರ್ಯ, ಈ ಹೊಸ ಅಧ್ಯಾಯವನ್ನ ಜ್ಞಾನದಿಂದ ಎದುರಿಸೋದು. ಎಷ್ಟೋ ಜನರಿಗೆ ವೃದ್ಧಾಪ್ಯ ಅಂದ್ರೆ ಹಿಂದಿರುಗಿ ನೋಡುವ ಸಮಯ. ಆದ್ರೆ ಈ ನೋಟದಲ್ಲಿ ಹೆಚ್ಚಾಗಿ ಕಾಣೋದು ವಿಷಾದನೆ. ಅಯ್ಯೋ, ನಾನೇನೂ ಮಾಡ್ಲಿಲ್ವಲ್ಲ, ಆ ಅವಕಾಶವನ್ನ ನಾನು ಕೈಚೆಲ್ಲಬಾರ್ದಿತ್ತು ಅನ್ನೋ ಯೋಚನೆಗಳು ಮನಸ್ಸಿಗೆ ಚುಚ್ಚುತ್ತಲೇ ಇರ್ತವೆ. ಈ ಹತಾಶೆ, ನೋವು, ಪಶ್ಚಾತ್ತಾಪ ಅನ್ನೋ ಭಾರ ಇದೆಯಲ್ಲ, ಅದನ್ನ ಮೊದಲು ಕೆಳಗಿಳಿಸ್ಬೇಕು. ವೃದ್ಧಾಪ್ಯದಲ್ಲಿ ಎದುರಾಗುವ ಕೆಲವು ಸಾಮಾನ್ಯ ಸಮಸ್ಯೆಗಳಿವು. ಇವು ಬಹುಶಃ ನಮ್ಮಲ್ಲಿ ಹಲವರಿಗೆ ಚಿರಪರಿಚಿತ. ಹಿಂದಿನದನ್ನೇ ನೆನೆದು ಕೊರಗುವುದು, ಒಂಟೆತನ ಕಾಳುವುದು, ದೇಹದ ಶಕ್ತಿ ಕಡಿಮೆ ಆಗೋದು, ನಮ್ಮವರೇ ನಮ್ಮನ್ನ ನಿರ್ಲಕ್ಷಿಸ್ತಿದ್ದಾರೆ ಅನ್ನೋ ಭಾವನೆ, ಜೊತೆಗೆ ಇನ್ನೂ ಮಾಡಬೇಕಾದ ಕೆಲಸಗಳು ಬಾಕಿ ಇವೆಯಲ್ಲ ಅನ್ನೋ ಚಿಂತೆ. ಇದೆಲ್ಲ ಸೇರಿ ವೃದ್ಧಾಪ್ಯವನ್ನ ಇನ್ನಷ್ಟು ಕಷ್ಟಕರವಾಗಿಸಿಬಿಡುತ್ತೆ. ಮೂಲಗ್ರಂಥದಲ್ಲಿರೋ ಈ ಒಂದು ಮಾತನ್ನ ಗಮನಿಸಿ. ಚಿಂತೆಯು ವೃದ್ಧಾಪ್ಯದ ಕೈಯಲ್ಲಿರುವ ಹರಿತವಾದ ಚಾಕು. ಎಷ್ಟು ಸತ್ಯವಾದ ಮಾತು ಅಲ್ವಾ? ವೃದ್ಧಾಪ್ಯದ ಬಹುಪಾಲು ಕಷ್ಟಕ್ಕೆ ಕಾರಣ ನಮ್ಮ ಚಿಂತೆಯೇ ಆಗಿರುತ್ತೆ. ಆ ಚಿಂತೆಯನ್ನೋ ಚಾಕುವಿನಿಂದ ನಮ್ಮ ಸುಖ, ಶಾಂತಿಯನ್ನ ನಾವೇ ಕತ್ತರಿಸ್ಕೊಳ್ತಿರ್ತೇವೆ. ಹಾಗಾದ್ರೆ ಈ ಚಾಕುವನ್ನ ಕೆಳಗಿಡೋದು ಹೇಗೆ? ಸರಿ, ಹಾಗಾದ್ರೆ ಪರಿಹಾರ ಎಲ್ಲಿದೆ? ಅದು ಹೊರಗಡೆಯಿಂದ ಬರೋದಿಲ್ಲ, ಅದು ನಮ್ಮ ಒಳಗಿನಿಂದಲೇ ಬರಬೇಕು, ನಮ್ಮ ಮನಸ್ಸಿನಿಂದಲೇ ಹುಟ್ಟಬೇಕು. ಮೊದಲ ಮತ್ತು ಅತೀ ಮುಖ್ಯವಾದ ಹೆಜ್ಜೆ ಅಂದ್ರೆ ನಮ್ಮ ಆಲೋಚನಾ ಕ್ರಮದಲ್ಲಿ, ನಮ್ಮ ಮನಸ್ಥಿತಿಯಲ್ಲಿ ಒಂದು ದೊಡ್ಡ ಬದಲಾವಣೆಯನ್ನ ತಂದುಕೊಳ್ಳೋದು. ಇಲ್ಲಿ ಮೂಲ ಗ್ರಂಥದ ಸಲಹೆ ತುಂಬಾ ಸ್ಪಷ್ಟವಾಗಿದೆ. ಮೊದಲು ಭೂತಕಾಲವನ್ನ ಬಿಟ್ಟು ಬಿಡ್ಬೇಕು. ಯೌವನದ ಸಿಹಿ ನೆನಪುಗಳನ್ನ ಇವತ್ತಿನ ವಾಸ್ತವದ ಜೊತೆ ಹೋಲಿಕೆ ಮಾಡ್ತಾ ಹೋದ್ರ ನೋವು ಜಾಸ್ತಿ ಆಗತ್ತೆ ಅಷ್ಟೆ. ಕಳೆದು ಹೋದದ್ದರ ಬಗ್ಗೆ ಕೊರಗುವುದನ್ನ ನಿಲ್ಸಿದಾಗ ಮಾತ್ರ ಇವತ್ತಿನ ದಿನದ ಸೌಂದರ್ಯವನ್ನ ನಾವು ಅನುಭವಿಸೋಕೆ ಸಾಧ್ಯ. ಪುಸ್ತಕದಲ್ಲಿ ಒಂದು ಸುಂದರವಾದ ರೂಪಕ ಇದೆ. ಹಾವು ತನ್ನ ಹಳೆಯ ಬಿಗಿಯಾದ ಪೊರೆಯನ್ನ ಕಳಚಿ ಹೇಗೆ ಹಗುರವಾಗುತ್ತೋ ಹಾಗೆ ನಾವು ಕೂಡ ನಮ್ಮ ಹಳೆಯ ಕೆಟ್ಟ ಅಭ್ಯಾಸಗಳ ಪೊರೆಯನ್ನ ಕಳಚಿಬಿಡಬೇಕು. ಅದು ಕೋಪ, ದ್ವೇಷ, ಅಸೂಯೆ ಏನೇ ಆಗಿರಬಹುದು. ಯೌವನದಲ್ಲಿ ಹೊರೆಯಾಗದ ಇವು ವೃದ್ಧಾಪ್ಯದಲ್ಲಿ ನಮ್ಮನ್ನೇ ಸುಡಬಲ್ಲವು. ಆ ಪೊರೆಯನ್ನ ಕಳಿಸಿದಾಗ ಸಿಗುವ ಆ ಸ್ವಾತಂತ್ರ್ಯ ಇದೆಯಲ್ಲ, ಅದು ಅಮೂಲ್ಯ. ಈ ಹೋಲಿಕೆಯನ್ನ ಗಮನಿಸಿ. ಇದು ನಮ್ಮ ಮುಂದಿರುವ ಆಯ್ಕೆ. ಹಳೆಯ ದಾರಿಯಲ್ಲಿ ಯುವಕರನ್ನ ಟೀಕಿಸುವುದು, ವೃದ್ಧಾಪ್ಯವನ್ನ ಶಾಪ ಅಂದ್ಕೊಳ್ಳುವುದು ಇದೆ. ಆದರೆ ಹೊಸ ದಾರಿಯಲ್ಲಿ ಯುವಕರಿಗೆ ಸ್ನೇಹಿತರಾಗುವುದು, ಮಾರ್ಗದರ್ಶಕರಾಗುವುದು, ವೃದ್ಧಾಪ್ಯವನ್ನ ಜೀವನದ ಒಂದು ಹೊಸ ಅರ್ಥಪೂರ್ಣ ಅಧ್ಯಾಯ ಅಂತ ಸ್ವೀಕರಿಸುವುದು ಇದೆ. ಆಯ್ಕೆ ನಮ್ಮದೇ. ಸರಿ, ಮನಸ್ಥಿತಿಯನ್ನ ಬದಲಾಯಿಸಿಕೊಂಡ ಮೇಲೆ ಈಗ ನಾವು ವೃದ್ಧಾಪ್ಯದಲ್ಲಿ ನೋವಿಗೆ ಕಾರಣವಾಗುವ ಇನ್ನೊಂದು ಅತಿ ಸೂಕ್ಷ್ಮವಾದ ವಿಷಯದ ಬಗ್ಗೆ ಗಮನಹರಿಸೋಣ. ಅದುವೇ ಕುಟುಂಬದೊಂದಿಗಿನ ಸಂಬಂಧಗಳು ಮತ್ತು ನಮ್ಮ ನಿರೀಕ್ಷೆಗಳು. ನಾನು ಇಷ್ಟು ಕಷ್ಟಪಟ್ಟು ಸಾಕಿದ ಮಕ್ಕಳೇ ನನ್ನನ್ನು ನೋಡ್ಕೊಳ್ತಿಲ್ಲ ಅನ್ನೋ ನೋವು ಎಷ್ಟೋ ಜನ ಹಿರಿಯರನ್ನ ಕಾಡ್ತಿರ್ತೆ. ಈ ನಿರ್ಲಕ್ಷ್ಯದ ಭಾವನೆ ಮನಸ್ಸನ್ನ ಕೊರೆಯುತ್ತಾ ಇರುತ್ತೆ. ಈ ನೋವನ್ನ ಮೊದಲು ಅರ್ಥ ಮಾಡ್ಕೊಳ್ಬೇಕು, ಯಾಕಂದ್ರೆ ಇದರಲ್ಲೇ ಪರಿಹಾರ ಕೂಡ ಅಡಗಿದೆ. ಈ ನೋವನ್ನ ನಿವಾರಿಸೋಕೆ ಗ್ರಂಥದಲ್ಲಿ ಹೇಳಿರೋ ಅದ್ಭುತ ಮದ್ದು ನಿರಪೇಕ್ಷತೆ. ಅಂದ್ರೆ ಯಾರಿಂದಲೂ ಏನನ್ನು ನಿರೀಕ್ಷೆ ಮಾಡದೇ ಇರೋದು. ಮಕ್ಕಳನ್ನ ಸಾಕಿಸಲಾಗಿದ್ದನ್ನ ಒಂದು ಇನ್ವೆಸ್ಟ್ಮೆಂಟ್ ತರ ನೋಡಿದ್ರೆ ಅದಕ್ಕೆ ರಿಟರ್ನ್ ಸಿಗ್ಲಿಲ್ಲ ಅಂದಾಗ ನೋವಾಗೋದು ಸಹಜ ಅಲ್ವಾ? ನೋಡಿ, ನಿರೀಕ್ಷೆ ಅನ್ನೋದು ನೋವಿನ ಬಂಧನ, ಅದೇ ಸ್ವೀಕಾರ ಅನ್ನೋದು ಶಾಂತಿಯ ಬಿಡುಗಡೆ. ಮಕ್ಕಳ ಪಾಲನೆಯನ್ನ ಒಂದು ಕರ್ತವ್ಯ, ಒಂದು ನಿಸ್ವಾರ್ಥ ಸೇವೆ ಅಂತ ಅಂದುಕೊಂಡ್ರೆ ಅವರಿಂದ ಏನ್ ಸಿಕ್ಕಿದ್ರೂ ಅದರಲ್ಲಿ ತೃಪ್ತಿ ಇರತ್ತೆ. ಒಳ್ಳೆದನ್ನು ಮಾಡಿ ಬಾವಿಗ ಹಾಕುವಂತಾರಲ್ಲ ಹಾಗೆ. ನಮ್ಮ ಕರ್ತವ್ಯವನ್ನ ನಿರೀಕ್ಷೆ ಇಲ್ದೇ ಮಾಡ್ದಾಗ ಅದರ ಫಲಿತಾಂಶ ಯಾವಾಗ್ಲೂ ಸಿಹಿಯಾಗಿರತ್ತೆ. ವಯಸ್ಕರಾದ ಮಕ್ಕಳ ಮೇಲೆ ಹಿಡಿತ ಸಾಧಿಸುವುದನ್ನ ಬಿಟ್ಟು ಬಿಡೋದು ತುಂಬಾ ಜಾಣತನ. ಇದರಿಂದ ಅವರಿಗೂ ಸ್ವಾತಂತ್ರ್ಯ ಸಿಗುತ್ತೆ, ನಮಗೂ ನೆಮ್ಮದಿ ಸಿಗುತ್ತೆ. ನಮ್ಮ ಪಾತ್ರ ಈಗ ಕಾವಲುಗಾರನದ್ದಲ್ಲ, ಬದಲಾಗಿ
ಅವರಿಗೆ ಬೇಕಾದಾಗ ಸಲಹೆ ಕೊಡುವ, ಅವರ ಖುಷಿಯಲ್ಲಿ ಖುಷಿ ಪಡುವ ಒಬ್ಬ ಸ್ನೇಹಿತನದ್ದು. ಸರಿ, ಮನಸ್ಸು ಮತ್ತು ಸಂಬಂಧಗಳನ್ನ ಸರಿಪಡಿಸಿಕೊಂಡ ಮೇಲೆ ಮುಂದಿನ ಹೆಜ್ಜೆ ಏನು? ವೃದ್ಧಾಪ್ಯದಲ್ಲಿ ಒಂದು ಹೊಸ ಅರ್ಥಪೂರ್ಣ ಜೀವನವನ್ನ ಕಟ್ಟಿಕೊಳ್ಳೋದು. ಸಿಮ್ಮನೆ ಕಳೆಯೋ ಸಮಯವನ್ನ ಒಂದು ನಿಧಿಯಾಗಿ ಪರಿವರ್ತಿಸಿಕೊಳ್ಳೋದು ಹೇಗೆ ಅಂತ ನೋಡೋಣ. ಇದನ್ನ ಜೀವನದ ಸೆಕೆಂಡ್ ಇನ್ನಿಂಗ್ಸ್ ಅಂತ ಅಂದ್ಕೊಳ್ಬೋದು. ಮೂಲ ಗ್ರಂಥದಲ್ಲಿ ನಮ್ಮ ದಿನದ ಸಮಯವನ್ನ 4 ಭಾಗಗಳಾಗಿ ವಿಂಗಡಿಸೋಕೆ ಒಂದು ಸುಂದರ ಸಲಹೆ ಇದೆ. ಸ್ವಲ್ಪ ಸಮಯ ಸಮಾಜ ಸೇವೆಗೆ, ಸ್ವಲ್ಪ ಸಮಯ ಆಧ್ಯಾತ್ಮಿಕ ಚಿಂತನೆಗೆ, ಸ್ವಲ್ಪ ಸಮಯ ಹೊಸ ವಿಷಯಗಳನ್ನ ಕಲಿಯೋಕೆ ಮತ್ತು ಇನ್ನೂ ಸ್ವಲ್ಪ ಸಮಯ ನಮ್ಮ ವೈಯಕ್ತಿಕ ಸಾಧನೆಗೆ. ಈ ಸಮತೋಲನ ಜೀವನಕ್ಕೆ ಒಂದು ಹೊಸ ಉದ್ದೇಶವನ್ನೇ ಕೊಡುತ್ತೆ. ಸಂತೋಷವಾದ ಮತ್ತು ಯಶಸ್ವಿಯಾದ ವೃದ್ಧಾಪ್ಯಕ್ಕೆ ಗ್ರಂಥವು 3 ಮುಖ್ಯವಾದ ಆಧಾರ ಸ್ತಂಭಗಳನ್ನ ಹೇಳುತ್ತೆ. ಮೊದಲನೇದು ನಿರಂತರವಾದಿ ಕಲಿಯುವ ಹವ್ಯಾಸ, ಎರಡನೇದು ಭಗವಂತನಲ್ಲಿ ಅಚಲವಾದ ಭಕ್ತಿ ಮತ್ತು ಮೂರನೇದು ಪ್ರಕೃತಿಯ ಜೊತೆ ಸಮಯ ಕಳೆಯುವುದು. ಇವು 3 ಮನಸ್ಸಿಗೆ ಶಾಂತಿ, ದೇಹಕ್ಕೆ ಶಕ್ತಿ ಮತ್ತು ಆತ್ಮಕ್ಕೆ ಆನಂದವನ್ನ ಕೊಡ್ತವೆ. ನಿರಂತರವಾಗಿ ಆಕ್ಟಿವ್ ಆಗಿರೋದು ತುಂಬಾ ಮುಖ್ಯ. ಕೆಲಸವೇ ಕೈಲಾಸ ಅಂತಾರಲ್ಲ, ಹಾಗೆ ಅದು ಮನೆಯಲ್ಲಿ ಸಣ್ಣಪುಟ್ಟ ಸಹಾಯ ಮಾಡೋದಾಗಿರ್ಬೋದು ಅಥವಾ ಸಮಾಜ ಸೇವೆಯಾಗಿರ್ಬೋದು. ಯಾವುದೇ ಒಂದು ಹಗುರವಾದ ಕೆಲಸದಲ್ಲಿ ನಮ್ಮನ್ನ ನಾವು ತೊಡಗಿಸ್ಕೊಂಡ್ರೆ ದೇಹ ಚುರುಕಾಗಿರತ್ತೆ, ಮನಸ್ಸು ಹತಾಶೆಯಿಂದ ದೂರ ಇರತ್ತೆ. ಈಗ ನಾವು ಈ ವಿಶ್ಲೇಷಣೆಯ ಕೊನೆಯ ಮತ್ತು ಬಹುಶಃ ಅತ್ಯಂತ ಆಳವಾದ ಭಾಗಕ್ಕೆ ಬಂದಿದ್ದೇವೆ. ಜೀವನದ ನೈಸರ್ಗಿಕ ಚಕ್ರವಾದ ಮರಣವನ್ನ ಶಾಂತವಾಗಿ ಭಯಪಡದೆ ಸ್ವೀಕರಿಸುವುದು ಹೇಗೆ ಅನ್ನೋದ್ರ ಬಗ್ಗೆ. ಮೂಲ ಗ್ರಂಥದಲ್ಲಿ ಒಂದು ಸುಂದರವಾದ ಉದಾಹರಣೆ ಇದೆ. ಶಾಲಾ ವಿದ್ಯಾಭ್ಯಾಸ ಮುಗಿಸಿ ನಾವು ಹೊರಗೆ ಬರುವಾಗ ದುಃಖ ಪಡ್ತೀವಾ? ಇಲ್ಲ ಅಲ್ವಾ? ಮುಂದಿನ ಹಂತಕ್ಕೆ ಹೋಗ್ತಿದ್ದೀವಿ ಅಂತ ಖುಷಿ ಪಡ್ತೇವೆ. ಹಾಗೆಯೇ ಜೀವನ ಅನ್ನೋ ಈ ಪಾಠಶಾಲೆಯಿಂದ ನಿರ್ಗಮಿಸುವಾಗಲೂ ಪೂರ್ಣತೆಯ ಭಾವ ಇರ್ಬೇಕು, ಭಯವಲ್ಲ. ಈ ಮಾತಿನ ಆಳವನ್ನ ನೋಡಿ. ಮರಣವು ಅಂತ್ಯವಲ್ಲ, ಆದರೆ ಜೀವನದ ಒಂದು ದೊಡ್ಡ ಮತ್ತು ಅವಶ್ಯಕ ಕ್ರಾಂತಿ. ಅಂದ್ರೆ ಇದು ದಿ ಎಂಡ್ ಅಲ್ಲ, ಇದೊಂದು ಬದಲಾವಣೆ. ಹಳೆಯ ದಣಿದ ದೇಹವನ್ನ ಬಿಟ್ಟು ಹೊಸ ಚೈತನ್ಯದೊಂದಿಗೆ ಹೊಸ ಪ್ರಯಾಣ ಆರಂಭಿಸುವ ಒಂದು ದೊಡ್ಡ ಕ್ರಾಂತಿ. ಹಾಗಾಗಿ ಮರಣ ಅನ್ನೋದು ಭಯಪಡಬೇಕಾದ ವಿಷಯವಲ್ಲ, ಬದಲಿಗೆ ಸ್ವಾಗತಿಸಬೇಕಾದ ಒಂದು ನೈಸರ್ಗಿಕ ಪ್ರಕ್ರಿಯೆ. ಇದು ರಾತ್ರಿ ಮಲಗಿ ಬೆಳಿಗ್ಗೆ ಏಳುವಷ್ಟೇ ಸಹಜವಾದದ್ದು. ದೇಹಕ್ಕೆ ವಿಶ್ರಾಂತಿ ನೀಡಿ ಆತ್ಮ ತನ್ನ ಮುಂದಿನ ಪಯಣಕ್ಕೆ ಸಿದ್ಧವಾಗುವ ಸಮಯವದು. ಹಾಗಾದ್ರೆ ಈ ಇಡೀ ಚರ್ಚೆಯ ಸಾರಾಂಶ ಇಷ್ಟೇ. ವೃದ್ಧಾಪ್ಯ ಅನ್ನೋದು ಶಾಪವಲ್ಲ, ಅದೊಂದು ವರ. ಇಡೀ ಜೀವನದಲ್ಲಿ ಗಳಿಸಿದ ಅನುಭವವನ್ನ ಬಳಸಿ, ಜ್ಞಾನವನ್ನ ಹಂಚಿ, ಶಾಂತಿಯಿಂದ ಬದುಕಿ ನಿಸ್ವಾರ್ಥ ಸೇವೆ ಮಾಡೋಕೆ ಸಿಕ್ಕಿರೋ ಒಂದು ಸುವರ್ಣಾವಕಾಶ. ಈ ದೃಷ್ಟಿಕೋನದಿಂದ ನೋಡಿದಾಗ ವೃದ್ಧಾಪ್ಯವು ಜೀವನದ ಅತ್ಯಂತ ಸುಂದರ ಮತ್ತು ಅರ್ಥಪೂರ್ಣ ಘಟ್ಟವಾಗಿ ಬದಲಾಗುತ್ತೆ. ಈ ಜ್ಞಾನ ಎಲ್ಲರ ಜೀವನದಲ್ಲೂ ಶಾಂತಿ ಮತ್ತು ಸಂತೋಷವನ್ನ ತರಲಿ.